ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊನ್ನೆ ನಾನು ದೊಡ್ಡಾಲದ ಮರಕ್ಕೆ ಹೋಗಿದ್ನಲ್ಲ, ಅಲ್ಲಿಂದ ಹಣ್ಣಿನ ಗಿಡಗಳನ್ನ ತಂದಿದ್ನಲ್ಲ, ಅದನ್ನು ರಿಪಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲಿ ಪಾಟ್ ರೆಡಿ ಮಾಡೋದೇನು ತೋರಿಸಿಲ್ಲ ನಾನು, ವಿಡಿಯೋ ಲೆಂತೆ ಆಗುತ್ತೆ ಅಂದ್ಬಿಟ್ಟು ತೋರಿಸಿಲ್ಲ. ನಾನು ಮುಂಚೆನೇ ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ಇಟ್ಟಿರ್ತೀನಿ. ಒಂದು ವಾರದ ತನಕನೂ ಇಟ್ಟಿರ್ತೀನಿ. ಅದು ಕೊಳ್ತಿ ಸ್ವಲ್ಪ ಗೊಬ್ಬರನೂ ಆಗಿರುತ್ತೆ. ಆಮೇಲೆ ರಿಪಾರ್ಟ್ ಮಾಡ್ಕೊಳೋದಕ್ಕೂ ಸರಿ ಹೋಗುತ್ತೆ. ಅದಕ್ಕೆ ನಾನು ಆ ಥರ ಮಾಡೋದು. ನೀವು ಇದೇ ಥರನೇ ಮಾಡ್ಕೊಳ್ಳಿ. ಫಸ್ಟ್ಗೆ ನೀವು ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಎಲ್ಲನೂ ತುಂಬಿಟ್ಬಿಟ್ಟು ನೀವು ಆಮೇಲೆ ರಿಪಾರ್ಟ್ ಮಾಡ್ಕೊಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ನಾನು ಇದೇ ಥರನೇ ಮಾಡ್ಕೊಳೋದು. ನೋಡಿ, ಮುಂಚೆನೇ ನಾನು ಪಾಟೆಲ್ಲನೂ ರೆಡಿ ಮಾಡಿ ಇಟ್ಟಿದ್ನಲ್ಲ, ಇವಾಗ ನಾನು ಅದಕ್ಕೆ ಹಣ್ಣಿನ ಗಿಡಗಳನ್ನ ನೆಡ್ತಾ ಇದ್ದೀನಿ. ಇದು ನಾನು ಸ್ಟಾರ್ ಫ್ರೂಟ್ಸ್ ತಂದಿದ್ನಲ್ಲ, ಅದನ್ನು ನೆಡ್ತಾ ಇದ್ದೀನಿ. ನೋಡಿ, ಅದರಲ್ಲಿ ಮಣ್ಣಂತೂ ಎಷ್ಟು ಜಿಗಿ ಇರುತ್ತೆ ಅಂದರೆ ಅಷ್ಟು ಜಿಗಿ ಇರುತ್ತೆ. ಯಾಕೆಂದರೆ ಅವರು ಗಿಡಗಳು ಹಾಳಾಡಬಾರ್ದು ಅನ್ನೋದಕ್ಕೋಸ್ಕರ ಆ ಥರ ಗಟ್ಟಿ ಮಣ್ಣು ಹಾಕಿರ್ತಾರೆ. ನಾವು ಅದು ಹಣ್ಣಿನ ಗಿಡಗಳನ್ನ ತಂದು ನಾವು ಅದೇ ಥರನೇ ರಿಪಾರ್ಟ್ ಮಾಡಬಾರ್ದು. ನೋಡಿ, ಇವಾಗ ನಾನು ತೆಗ್ದಿದ್ದೀನಲ್ಲ, ಇದನ್ನು ಹಂಗೇ ರಿಪಾರ್ಟ್ ಮಾಡಬಾರ್ದು. ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಮಣ್ಣು ಎಷ್ಟು ಅದು ಕಲರೇ ಬೇರೆ ಇದೆ. ಮೇಲ್ಗಡೆ ಇರೋ ಮಣ್ಣಿನ ಕಲರೇ ಬೇರೆ ಇದೆ, ಮತ್ತು ಕೆಳಗಡೆ ಇರೋ ಮಣ್ಣಿನ ಕಲರೇ ಬೇರೆ ಇದೆ. ಅಂದರೆ ಅದು ಜಿಗಿ ಇರೋ ಮಣ್ಣು, ಅದನ್ನು ಹಾಕಬಾರ್ದು. ಅದು ಅಂಟಂಟು ಥರ ಎಲ್ಲ ಇರುತ್ತಲ್ಲ, ಹಂಗಾಗಿ ಗಿಡಗಳು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನಾವು ಅದನ್ನು ಫುಲ್ಲು ಬೇರ್ ಸಮೇತ ಫುಲ್ಲು ಬಿಡಿಸ್ಬಿಡ್ಬೇಕು ಮಣ್ಣು. ನೋಡಿ, ನಾನು ಬಿಡಿಸಿದ್ದೀನಲ್ಲ, ಈ ಥರ ಬಿಡಿಸ್ಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಂಗೇ ಕವರಿಂದ ತೆಗೆದ್ಬಿಟ್ಟು ಫುಲ್ಲು ಹಂಗೆ ಇಡ್ತಾರೆ. ಹಂಗೆ ಇಡಬಾರ್ದು, ಅದು ಗಿಡಗಳು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ನಾನು ಫುಲ್ಲು ಮಣ್ಣೆಲ್ಲನೂ ತೆಗೆದುಬಿಟ್ಟು ಬೇರು ಕಾಣಂಗೆ ಫುಲ್ಲು ಮಣ್ಣೆಲ್ಲ ತೆಗೆದುಬಿಟ್ಟು ಆಮೇಲೆ ನಾನು ಅದಕ್ಕೆ ರಿಪಾರ್ಟ್ ಮಾಡ್ತೀನಿ. ನೋಡಿ, ಅಲ್ಲಿ ಮಾಡ್ತಿದ್ದೀನಿ. ಅದು ಒಂದು ಕೈನಲ್ಲಿ ಗಿಡ ಇಟ್ಕೊಂಡು ಒಂದು ಕೈಯಲ್ಲಿ ಮಣ್ಣು ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಹಣ್ಣಿನ ಗಿಡಗಳನ್ನ ರಿಪಾರ್ಟ್ ಮಾಡಬೇಕಾದ್ರೆ ಇಬ್ಬರು ಇರಬೇಕು, ಒಬ್ರ ಕೈಲಿ ಮಾಡೋಕ್ಕಾಗೋದಿಲ್ಲ. ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ನಾನಲ್ಲಿ ಮಣ್ಣು ಪ್ರೆಸ್ ಮಾಡ್ತಿದ್ರೆ ಗಿಡ ಹೆಂಗೆ ಬಗ್ತಾ ಇದೆ ಅಂತ. ನೀವು ಈ ಥರ ಮಾಡಬೇಡಿ, ಒಬ್ಬೊಬ್ಬರೇ ರಿಪಾರ್ಟ್ ಮಾಡಬೇಡಿ. ಯಾಕೆಂದರೆ ನಾನಲ್ಲಿ ಗಾರ್ಡನ್ ಕೆಲಸ ಮಾಡೋದು ಒಬ್ಳೇ, ಯಾರೂ ಇರೋಲ್ಲ ಅಲ್ಲಿ ಆ ಥರ ಅಲ್ಲಿ ಸಪೋರ್ಟ್ಗೆ ಅಂತ. ಅದಕ್ಕೆ ನಾನಲ್ಲಿ ಹಂಗೆ ಮಾಡ್ತಾಯಿದ್ದೀನಿ. ನೀವು ಹಣ್ಣಿನ ಗಿಡಗಳು ದೊಡ್ಡ ಹಣ್ಣಿನ ಗಿಡಗಳನ್ನ ರಿಪಾರ್ಟ್ ಮಾಡಬೇಕಾದ್ರೆ ಇಬ್ಬರು ಇದ್ರೇ ಒಳ್ಳೆಯದು. ಯಾಕೆಂದರೆ ಒಬ್ಬರು ಹಿಡ್ಕೊಂಡು ಒಬ್ಬರು ಅದು ಮಣ್ಣು ಹಾಕಿ ಪ್ರೆಸ್ ಮಾಡಬೇಕಾದ್ರೆ ಸರಿಯಾಗುತ್ತೆ. ನೀವು ಹಣ್ಣಿನ ಗಿಡಗಳನ್ನ ರಿಪಾರ್ಟ್ ಮಾಡಬೇಕಾದ್ರೆ ಅದು ಮೇಲ್ಗಡೆನೇ ರಿಪಾರ್ಟ್ ಮಾಡಬೇಕು. ಪಾಟಿಂದ ಸ್ವಲ್ಪ ಮೇಲೇ ಇಡಬೇಕು, ತುಂಬ ಪಾಟ್ ಕೆಳಗಡೆನೇ ಇಡಬೇಡಿ. ಯಾಕೆಂದರೆ ಅದನ್ನು ಹಣ್ಣಿನ ಗಿಡಗಳು ನಾವು ಆವಾಗವಾಗ ತೆಗಿಯೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೇ ಸ್ವಲ್ಪ ಮೇಲ್ಗಡೆನೇ ಇಟ್ಕೊಂಡ್ರೆ ಅದು ಬೆಳೀತಾ ಬೇರೆಲ್ಲ ಬಿಡುತ್ತಾ ಕೆಳಗಡೆನೇ ಹೋಗುತ್ತೆ. ಅದಕ್ಕೋಸ್ಕರ ನಾವು ಮೇಲೇ ಇಟ್ಟು ರಿಪಾರ್ಟ್ ಮಾಡಬೇಕು. ನಾವು ಗಿಡನ ಪಾಟಲ್ಲಿ ಇಟ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಪ್ರೆಸ್ ಮಾಡ್ತೀವಿ ನೋಡಿ, ಆವಾಗ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿ ಜೋರಾಗೆ. ಯಾಕೆಂದರೆ ಅದು ಅಲ್ಲಾಡಬಾರ್ದು. ಅಲ್ಲಾಡಿದ್ರೆ ಮಣ್ಣೆಲ್ಲ ಲೂಸಾಗಿ ಮತ್ತೆ ಅದು ಗಿಡ ಬರೋದಿಲ್ಲ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ವಾಯ್ಸ್ ಕೊಡ್ತಾ ಇದ್ದರೆ ಜಾನಿ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಅಲ್ಲಿ ರೋಡಲ್ಲಿ ಯಾರೂ ಹೋಗಂಗಿಲ್ಲ ಅವನಿಗೆ. ಹೋಗೋರು ಬರೋರಿಗೆಲ್ಲ ಅಲ್ಲಿ ಬೊಗಳ್ತಾ ಇರ್ತಾನೆ. ನೋಡಿ, ಅದು ಸ್ಟಾರ್ ಫ್ರೂಟ್ಸು ಅದು ರಿಪಾರ್ಟ್ ಮಾಡಿದ್ದಾಯಿತು. ಇವಾಗ ನಾನು ಇದನ್ನು ಇದು ಸೀಬೆಹಣ್ಣಿನ ಗಿಡ, ಈ ಸೀಬೆಹಣ್ಣಿನ ಗಿಡ ತಗೊಂಡಿದ್ದೆ ಮೊನ್ನೆ, ತಂದಿದ್ನಲ್ಲ 2 ಗಿಡನೂ. ಅದು ಒಂದು ಹೂವನ್ನು ಬಿಟ್ಟಿದೆ ನೋಡಿ, ತುಂಬ ಈಚಿದೆ ಇದರಲ್ಲಿ. ಮೊಗ್ಗು, ಹೂವು ಎಲ್ಲ, ಪೀಚು ಎಲ್ಲ ಇದೆ. ಅಂದರೆ ಫಸ್ಟಿಗೆ ಒಂದು ಗಿಡ ತಂದಿದ್ದೆ ನೋಡಿ, ಆ ಗಿಡಕ್ಕಿಂತ ಈ ಗಿಡ ಚೆನ್ನಾಗಿದೆ, ಸೀಬೆಹಣ್ಣಿನ ಗಿಡ. ನನಗಂತೂ ಇದು ತುಂಬ ಇಷ್ಟ ಆಯಿತು. ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಹೂವೆಲ್ಲ ಅರಳಿದೆ ಸೀಬೆಹಣ್ಣಿನ ಗಿಡದ್ದು. ಇನ್ನೂ ತುಂಬ ಮೊಗ್ಗೆಲ್ಲ ಇದ್ದಾವೆ. ಅಂದರೆ ಇನ್ನೂ ಒಂದು 2 ದಿನದಲ್ಲಿ ಚೆನ್ನಾಗಿ ಅರಳುತ್ತೆ ಅವು. ಇದು ಅಷ್ಟೇ ನೋಡಿ, ಅದು ನಾವು ಗಿಡ ತೆಗಿಬೇಕಾದ್ರೆ ಎಷ್ಟು ಜಿಗಿ ಇರುತ್ತೆ ಮಣ್ಣು. ಇದರಲ್ಲಿ ಪರವಾಗಿಲ್ಲ, ಅಷ್ಟೇನು ಜಿಗಿ ಇರಲಿಲ್ಲ ಮಣ್ಣು, ಸ್ವಲ್ಪ ಹುಡಿಯಾಗಿಯೇ ಇತ್ತು. ಹಂಗಾಗಿ ನಾನು ಒಂದು ಸ್ವಲ್ಪ ಮಣ್ಣು ಸಮೇತನೇ ರಿಪಾರ್ಟ್ ಮಾಡಿದೆ ಇದನ್ನು. ಕೆಲವೊಂದು ಗಿಡದಲ್ಲಿ ಆ ಥರ ಇರುತ್ತೆ, ಕೆಲವೊಂದು ಗಿಡದಲ್ಲಿ ಈ ಥರ ಇರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅಂದರೆ ಈ ಸರಿ ನಾನು ಸೀಬೆಹಣ್ಣಿನ ಗಿಡ ತಂದಾಗ ಇದು ತುಂಬ ಚೆನ್ನಾಗಿದೆ. ಒಂದೊಂದು ಸತಿ ಒಂದೊಂದು ಥರ ಗಿಡಗಳಿರುತ್ತೆ, ಒಂದೊಂದು ದಿನ ಖಾಲಿ ಆಗಿಬಿಟ್ಟಿರುತ್ತೆ, ಸಿಗೋದಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ನಾವು ನೋಡಿ ಚೆನ್ನಾಗಿರೋದನ್ನು ತೊಗೊಂಬರ್ಬೇಕು. ನೋಡಿ, ಇದೂ ಅಷ್ಟೇ ನೋಡಿ, ಒಂದು ಕೈಯಲ್ಲಿ ಗಿಡ ಇಟ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ಮರದಲ್ಲಿ ಮಣ್ಣು ಸುರಿದು ಪ್ರೆಸ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಹಣ್ಣಿನ ಗಿಡ ನೆಟ್ರೂ ಚೆನ್ನಾಗಿ ಪ್ರೆಸ್ ಮಾಡಬೇಕು ಅದನ್ನು.
ಏಕೆಂದರೆ ಅದು ಗಿಡ ಅಲ್ಲಾಡಬಾರ್ದು. ಅದಕ್ಕೋಸ್ಕರ ಬಿಗಿಯಾಗಿ ಪ್ರೆಸ್ ಮಾಡಬೇಕು. ಮಾಡಿಬಿಟ್ಟು ನೋಡಿ, ಇವಾಗ ನಾನು ಅದಕ್ಕೆ ಸಪೋರ್ಟ್ಗೆ ಒಂದು ಕೋಲ್ ನೆಟ್ಬಿಟ್ಟು ಆ ಕೋಲ್ಗೆ ಅದು ದಾರ ಕಟ್ಟುತ್ತಾ ಇದ್ದೀನಿ. ಆ ಗಿಡನೂ, ಹಣ್ಣಿನ ಗಿಡನೂ ಮತ್ತು ಕೋಲ್ಗೆ ಸೇರಿಸಿ ದಾರ ಕಟ್ತಿದ್ದೀನಿ. ಯಾಕೆ ಅಂದರೆ ಅದು ಅಲ್ಲಾಡಬಾರ್ದಲ್ಲ. ಗಿಡ ಅಲ್ಲಾಡಿದ್ರೆ ಬರೋದಿಲ್ಲ, ಅದು ಬೇರೆಲ್ಲ ಲೂಸಾಗಿ ಮತ್ತು ಒಣಗೋಗುತ್ತದು. ಅದಕ್ಕೋಸ್ಕರನೇ ನಾವು ಈ ಥರ ಮಾಡ್ಕೋಬೇಕು. ಮಣ್ಣು ಅಷ್ಟೇ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ಸಡನ್ನಾಗಿ ಈ ಥರ ಗಿಡಗಳನ್ನ ತಂದು ರಿಪಾರ್ಟ್ ಮಾಡಬೇಕಾದ್ರೆ ಮತ್ತೆ ಅದೆಲ್ಲ ರೆಡಿ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮಣ್ಣು ಎಲ್ಲನೂ ರೆಡಿ ಮಾಡಿ ಇಟ್ಟಿರ್ತೀನಿ. ಮಣ್ಣು ರೆಡಿ ಮಾಡಿ ನಾನು ಒಂದು ಚೀಲದಲ್ಲಿ ತುಂಬಿಟ್ಟಿರ್ತೀನಿ. ಸಡನ್ನಾಗಿ ಬೇಕಾದಾಗ ಈ ಥರ ನಾವು ಉಪಯೋಗಿಸ್ಕೋಬಹುದು. ನೀವು ರಿಪಾರ್ಟ್ ಮಾಡಬೇಕಾದ್ರೆ ಮುಂಚೆನೇ ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಎಲ್ಲನೂ ಹಾಕ್ಬಿಟ್ಟು ಇಡಿ. ನಿಮ್ಗೆ ಹಂಗೆ ಮುಂಚೆನೇ ಹಾಕೋಕ್ಕಾಗಲ್ಲ ಅಂದರೆ ನೀವು ರಿಪಾರ್ಟ್ ಮಾಡಬೇಕಾದ್ರೂ ಸಹ ಹಾಕೋಬಹುದು, ಏನು ತೊಂದರೆ ಏನಿಲ್ಲ. ಈಗ ನಾವು ಹೆಂಗೂ ದೊಡ್ಡ ಪಾಟಲ್ಲಿ ತಾನೇ ನಾವು ರಿಪಾರ್ಟ್ ಮಾಡ್ತೀವಲ್ವ ಹಣ್ಣಿನ ಗಿಡಗಳನ್ನ. ವಾಯ್ಸ್ ಕೊಡಬೇಕಾದ್ರೆ ಒಂದು ಕಡೆ ಅಲ್ಲ ಕೂಗ್ತಾರೆ, ಒಂದು ಕಡೆ ಜಾನಿ ಸೌಂಡು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ತುಂಬ ಡಿಸ್ಟರ್ಬೆನ್ಸ್ ಇಲ್ಲಿ. ರಿಪಾರ್ಟ್ ಮಾಡಿದ್ದೆಲ್ಲ ಆಯಿತು ನೋಡಿ. ಇವಾಗ ನೀರು ಹಾಕ್ತಾ ಇದ್ದೀನಿ. ನಾನು ನೀರು ಹಾಕ್ಬಿಟ್ಟು ನೆರಳಲ್ಲೇ ಇಟ್ಟಿರ್ತೀನಿ, ಬಿಸಿಲಿಗೆಲ್ಲ ಇಡೋದಿಲ್ಲ. ಇನ್ನು ಮಾರನೇ ಬೆಳಗ್ಗೆಗೆ ಅವು ಚೆನ್ನಾಗಿ ಸೆಟ್ ಆಗಿರುತ್ತಲ್ಲ, ಆವಾಗ ನಾವು ಬಿಸಿಲಲ್ಲಿ ಇಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.